ಸುದೀಪ್ ಸರ್ ಇತ್ತೀಚೆಗೆ ಒಂದು ಹಾಡು ಹಾಡಿದ್ರು, ನೀ ನನ್ನ ಜೀವ ಅದನ್ನ ಎಲ್ಲರೂ ಕೇಳ್ತಾ ಇದ್ರು. ಸುದೀಪ್ ಸರ್ ಯಾರಿಗೆ ಡೆಡಿಕೇಟ್ ಮಾಡ್ತಾರೆ ಅಂತ. ಅದು ನಿಮ್ಮೆಲ್ಲರಿಗೂ ಸೇರುತ್ತೆ. ನೀವೆಲ್ಲರೂ ಅವರ ಜೀವ, ಇದಂತೂ ಖಂಡಿತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನ ನಮ್ಮ ಬಾಸ್ ಹುಟ್ಟುಹಬ್ಬಕ್ಕೆ ಬಂದಿರೋದಕ್ಕೆ. ಅವ್ರ ಮೇಲಿರೋ ಪ್ರೀತಿ, ಅವ್ರ ಮೇಲಿರೋ ಗೌರವ, ಅವ್ರಿಗಿರೋ ಗತ್ತು, ಅವ್ರಿಗಿರೋ ತಾಕತ್ತು ಹೀಗೆ ಇರಲಿ 100 ವರ್ಷ ಅಂತ ನಾವೆಲ್ಲ ಬಯಸೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಚಂದನ್, ವಿ ಲವ್ ಯು. ಹಾಗೇನೆ ಮೈಸೂರಿಂದ ಬಂದಂತ ಸಂದೇಶ್ ಸರ್ನ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಬರ್ತ್ಡೇ ಇದು ಕಿಚ್ಚ ಸುದೀಪ್ ಅವ್ರಿಗೆ. ನಿನ್ನೆ ತಾನೇ ನಮ್ಮ ತಂದೆಯವ್ರದ್ದು 80ನೇ ವರ್ಷದ ಹುಟ್ಟುಹಬ್ಬ ಆಯಿತು. ಕಿಚ್ಚ ಸುದೀಪ್ ಅವರು ಬಂದು ನಮ್ಮನ್ನೆಲ್ಲ ಆಶೀರ್ವದಿಸಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಕಿಚ್ಚ ಸುದೀಪ್. ಯಾಕೆಂದರೆ ಅವ್ರು ನಿನ್ನೆ ನಮ್ಮ ಶೋ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಅವ್ರ ಋಣ ಯಾವತ್ತೂ ನನ್ನ ಮೇಲಿರುತ್ತೆ. ಒಳ್ಳೆಯದಾಗಿ ಸುದೀಪ್ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಆಯುಷು ಐಶ್ವರ್ಯ ಎಲ್ಲ ಕೊಟ್ಟು ಭಗವಂತ ಅವ್ರನ್ನ ಆಲ್ ಇಂಡಿಯಾ ಸೂಪರ್ ಸ್ಟಾರ್ ಆಗಿ ಮಾಡಲಿ. ಬರೀ ಕರ್ನಾಟಕ ಅಲ್ಲ, ಎಂಟೈರ್ ಇಂಡಿಯಾಲಿ ಅವ್ರು ಸೂಪರ್ ಸ್ಟಾರ್ ಆಗಿ ಇರಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಹಲೋ, ಥ್ಯಾಂಕ್ ಯು. ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಸುದೀಪ್ ಅವರ. ಸುದೀಪ್ ಅವರಿಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಯಿತು. ಈಗ ನಿಮ್ಮೆಲ್ಲರ ಮುಂದೆ ಬರ್ತಿದೆ ಸೆಲೆಬ್ರೇಟ್ ಮಾಡ್ತಿದ್ದೀರ ಮಾರ್ಕ್ಗೆ. ಅದು ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಅಣ್ಣ ಸುದೀಪ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ನಿಮ್ಮ ಥರನೇ ನಿಮ್ಮಲ್ಲಿ ನಾನು ಒಬ್ಬ ಸುದೀಪ್ ಅಣ್ಣನ ಅಭಿಮಾನಿ. ಸುದೀಪ್ ಅಣ್ಣನ ನಾನು ಒಬ್ಬ ಅಭಿಮಾನಿ. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಇವತ್ತು ಈ ಕಾರ್ಯಕ್ರಮ ಬಂದಿರೋದಕ್ಕೆ ನಿಮ್ಮೆಲ್ರಿಗೂ ಇಲ್ಲಿಂದಲೇ ನಿಮ್ಮ ಪಾದಕ್ಕೆ ಶಾಸನ ನಮಸ್ಕಾರ ಹೇಳ್ತೀನಿ. ನಮ್ಮ ಅಣ್ಣನ ಮೇಲೆ ಇದೇ ಥರ ಪ್ರೀತಿ ಇದ್ದೀರಿ. ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸ ಎಲ್ಲ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಮ್ಯಾಕ್ಸಿಮಮ್ ಮಾರ್ಕ್ಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಕ್ಸ್ ಮಂಜು ಸರ್ಗೆ. ಎಲ್ಲರ ಎನರ್ಜಿನ ಮತ್ತೆ ಮೇಲೆ ಮ್ಯಾಕ್ಸಿಮಮ್ ಲೆವೆಲ್ಗೆ ತಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೇನೆ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಅಭಿಮಾನಿಗಳಿಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಸುದೀಪ್ ಸರ್ದು ಹುಟ್ಟಿದ ಹಬ್ಬ. ನೀವೆಲ್ಲ ಬಂದಿದ್ದೀರಾ, ಇಲ್ಲೇ ಇದ್ದಾರೆ, ಬರ್ತಾರೆ ಇನ್ನೇನು. ಅವ್ರಿಗೆ ವಿಶ್ ಮಾಡಕ್ಕೆ ಅಂತಾನೆ ನಾವು ಬಂದಿದ್ದೀವಿ. ಎಲ್ಲರೂ ಒಂದ್ಸಲ ಜೋರಾಗಿ ಕೂಗಿ. ಯಾರು ಬೇಕು? ಬರ್ತಾರೆ ಇವಾಗ.
ಎಷ್ಟನೇ ವರ್ಷದ ಹುಟ್ಟಿದಬ್ಬ ಗೊತ್ತಾ? ಕೇಳಿಸ್ತಿಲ್ಲ? ಹಾ, ಕರೆಕ್ಟ್. ಬರ್ತಾ ಇದ್ದಾರೆ ಇವಾಗಣ್ಣ. ಸುದೀಪ್ ಸರ್ ಆಲ್ಮೋಸ್ಟ್ 96-97 ಇಲ್ಲಿವರೆಗೂ ತಾಯವ್ವ ಸಿನಿಮಾಯಿಂದ ಹಿಡಿದು ಇವತ್ತು ಅನೌನ್ಸ್ ಆಗಿರೋ ಮಾರ್ಕ್ ಸಿನಿಮಾವರೆಗೂ 47 ಸಿನಿಮಾಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಕನ್ನಡ ಚಿತ್ರರಂಗದ ಒಬ್ಬ ಅತ್ಯುನ್ನತ ಅದ್ಭುತ, ನಾವೆಲ್ಲರೂ ಕಿಚ್ಚ ಅಂತ ಕರಿತೀವಿ ಅವ್ರನ್ನ, ಹುಚ್ಚ ಸಿನಿಮಾಯಿಂದ. ಇವಾಗ ಮಾರ್ಕ್ ಅಂತ ಸಿನಿಮಾ ರಿಲೀಸ್, ಇದು ಶೂಟಿಂಗ್ ಆಗ್ತಾ ಇದೆ, ಡಿಸೆಂಬರಲ್ಲಿ ರಿಲೀಸ್ ಆಗ್ತಾ ಇದೆ. ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಎಲ್ಲಾನು ಕೊಟ್ಟು ಇನ್ನೂ 100 ಸಿನಿಮಾಗಳನ್ನ ಮಾಡುವಷ್ಟು ಆರೋಗ್ಯನ ಕೊಡ್ಲಿ, ಆಯುಸ್ಸನ್ನ ಕೊಡ್ಲಿ ಅಂತ ಹೇಳ್ತೀನಿ ಸುದೀಪ್ ಅಣ್ಣಂಗೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಚಿತ್ರರಂಗ, ಕನ್ನಡ ಭಾಷೆ ಒಂದು ಅತ್ಯದ್ಭುತವಾಗಿ ಬೆಳೀತಾ ಇರುವಂಥದ್ದು ರಾಜ್ಕುಮಾರ್ ಸರ್ಕಾರದಿಂದ ಇಲ್ಲಿವರೆಗೂ ತುಂಬ ದೊಡ್ಡ ಮೇರು ನಟರು ಕನ್ನಡ ಚಿತ್ರರಂಗಕ್ಕೆ ತುಂಬ ಸೇವೆ ಸಲ್ಲಿಸಿದ್ದಾರೆ. ಅಂಥದ್ರಲ್ಲಿ ಸುದೀಪ್ ಅಣ್ಣನೂ ಒಬ್ಬರು. ಅವ್ರಿಗೆ ದೇವರು ತಾಯಿ ಚಾಮುಂಡೇಶ್ವರಿ ತುಂಬ ಆಯುಷು ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. KRG ಸ್ಟುಡಿಯೋಸ್, ಕಾರ್ತಿಕ್ ಗೌಡ ಸರ್. ಸುದೀಪ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನು ಇಷ್ಟಕ್ಕೆ ಮಾಡ್ತೀನಿ, ಮಿಕ್ಕಿದವರ ಹತ್ರನೇ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಹೇಗಿದ್ದೀರಾ? ಕ್ಯೂರಿಯಾಸಿಟಿ, ಖುಷಿ, ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಬಾಸ್ ಬರ್ತ್ಡೇಗೆ ನಾನು ಬಂದಿದ್ದೀನಿ. ನೀವೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಸೇರಿ ಬಾಸ್ ಬರ್ತ್ಡೇನ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸೋಣ ಅಂತ ಹೇಳ್ತಾ, ನಿಮ್ಮನ್ನೆಲ್ಲ ನೋಡಿ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಒಂದ್ಸಲ ಜೋರಾಗಿ ಬಾಸ್ಗೆ ಜೈಕರ ಹಾಕೋಣ. ಕಿಚ್ಚ ಬಾಸ್ಗೆ, ಕಿಚ್ಚ ಬಾಸ್ಗೆ. ಥ್ಯಾಂಕ್ ಯು. ನೀವು ಕಾಯ್ತಿದ್ರಿ. ಆಲ್ರೆಡಿ ಸುದೀಪ್ ಅಣ್ಣ ಈಗ ಎಂಟ್ರಿ ಆಗಿದ್ದಾರೆ. ತಮ್ಮ ಬಂದ ಮೇಲೆ ಅಣ್ಣ ಬಂದೇ ಬರ್ತಾನೆ. ಅಣ್ಣನ ಜೊತೆಗೆ ತಮ್ಮನೂ ಬಂದಿದ್ದೇವೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನೋಡಿದ್ರೆ ಸುದೀಪ್ ಅಣ್ಣನ ಈ ಜನ್ಮದಿನ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲರಿಗೂ ವಯಸ್ಸು ಜಾಸ್ತಿ ಆದರೆ ನಮ್ಮ ಸುದೀಪ್ ಅಣ್ಣಗೆ ವಯಸ್ಸು ಕಮ್ಮಿ ಆಗ್ತದೆ. ಸ್ಟೇಜ್ ಮೇಲೆ ನೋಡ್ತಿದ್ರೆ ನಮ್ಮ ಸಂಚಿತ್ಗಿಂತ ಸುದೀಪ್ ಅಣ್ಣ 2 ವರ್ಷ ಸಣ್ಣವರೇ ಕಾಣ್ತಾರೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಯಾವತ್ತೂ ಸುದೀಪ್ ಅಣ್ಣನ ಮೇಲೆ ಇರಬೇಕು. ಯಾಕಂದ್ರೆ ಸುದೀಪ್ ಅಣ್ಣ ಅಂದ್ರೆ ಒಂದು ಗತ್ತು, ಅವನ ಮಾತಿನಲ್ಲಿದೆ ಒಂದು ತಾಕತ್ತು. ಇಡೀ ಕರ್ನಾಟಕಕ್ಕೆ ಚಕ್ರವರ್ತಿ ಯಾರಾದ್ರೂ ಅದ್ರ ನಮ್ಮ ಸುದೀಪ್ ಅಣ್ಣ ಅಂತಂದ್ರೆ ತಪ್ಪಾಗದಂತ ಅನಿಸ್ತದೆ. ಸುದೀಪ್ ಅಣ್ಣ ಬರಾಗ ಒಂದು ಮಾತು ಹೇಳ್ತಿದ್ದ, ರಾಜು ನಮಗೆ ಎಷ್ಟು ಹೊಗಳಿದ್ರು
ನನ್ನ ಫ್ಯಾನ್ಸ್ ಪಡೆದಂತ ನನ್ನ ಏನು ಅಭಿಮಾನಿಗಳು ಪಡೆದಿದ್ದೀನಿ, ನಿಜಕ್ಕೂ ನಾನೇ ಪುಣ್ಯವಂತ ಅಂತ ಅಭಿಮಾನಿಗಳು ಸಿಕ್ಕಿದ್ದಾರೆ ನನಗಂತಂದು. ಯಾಕಂದ್ರೆ ಇಷ್ಟು ಮಳೆ ಇದ್ರು ಯಾವುದೂ ಲೆಕ್ಕಿಸದೆ ಇವತ್ತು ನೀವೆಲ್ಲ ಬಂದು ಅಣ್ಣಗೆ ಆಶೀರ್ವಾದ ಮಾಡಲು ಬಂದಿದ್ರಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಅಣ್ಣನ ಮೇಲೆ ಯಾವತ್ತೂ ಇರ್ಲಿ ಅಂತೇಳಿ ತಮ್ಮೆಲ್ಲರ ಮನವಿ ಮಾಡ್ತಾನೆ, ಎರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್.